ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಈಗ ಮುಕ್ತಾಯ ಆಗಿದೆ. ಒಂದಷ್ಟು ಬೇಡಿಕೆಗಳಿಗೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕೋದಿಲ್ಲ ಅಂತಲೂ ಹೇಳಿದೆ. ಆದರೆ ಒಂದೊಂದೇ ದೃಶ್ಯಗಳು ಈಗ ಹೊರಕ್ಕೆ ಬರ್ತಾ ಇದೆ. ದಾಂಧಲೆ ಮಾಡಿದವರನ್ನು ಸುಮ್ಮನೆ ಬಿಡೋಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ದಾಂಧಲೆ ಮಾಡಿದವರನ್ನು ಈಗ ಒಬ್ಬೊಬ್ಬರನ್ನೇ ಹುಡುಕಿ ಪೊಲೀಸ್ನವರು ಎತ್ತಾಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇ ದೃಶ್ಯವನ್ನು ನೋಡಿ. आप लोग कौन सा प्रोटेस्ट में शामिल जा रहे पकड़ ನೋಡಿ ಇಲ್ಲಿ ಅವ್ರು ಯಾವುದೋ ಮಾಡಿ ಮೇಲೆ ಇದ್ದಾರೆ, ಯಾವುದೋ ಅಪಾರ್ಟ್ಮೆಂಟ್ ಅಂತ ಅನಿಸುತ್ತೆ. ಅಲ್ಲಿಗೆ ಹೋಗಿ ಅವರನ್ನು ಹುಡುಕಿ ಅವರನ್ನು ಬಾಗಿಲು ತೆಗೆಸಿ ಅವರಿಬ್ಬರನ್ನ ದೆಹಲಿ ಪೊಲೀಸ್ನವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಾ ಸ್ಟೇಷನ್ಗೆ ಸ್ಟೇಟ್ಮೆಂಟ್ ಕೊಡು ಅಂತ. ಇವರು ಪ್ರತಿಭಟನೆಯ ಸಂದರ್ಭದಲ್ಲಿ ಮೋದಿಗೆ ಧಿಕ್ಕಾರ, ಧರ್ಮೇಂದ್ರ ಪ್ರಧಾನ್ಗೆ ಧಿಕ್ಕಾರ ಅಂದಿದ್ರೆ ಪೊಲೀಸ್ನವ್ರು ಬಹುಶಃ ಬರ್ತಿರಲಿಲ್ಲ. ಆದರೆ ಇವರು ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಜೊತೆಗೆ ಸೇನೆಯ ವಿರುದ್ಧ ಮಾತಾಡಿದ್ರು, ಪೊಲೀಸ್ನವ್ರನ್ನ ಗೇಲಿ ಮಾಡಿದ್ರು, ಕಲ್ಲು ಹೊಡೆದ್ರು. ಇಂಥವ್ರನ್ನ ಹೇಗೆ ಸುಮ್ಮನೆ ಬಿಡೋಕ್ಕಾಗುತ್ತೆ? ಹಾಗಾಗಿ ಪೊಲೀಸ್ನವರು ಇವರನ್ನು ಎತ್ತಾಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ದೃಶ್ಯ ಇದೆ ನೋಡಿ, ಅದು ಒಂದು ರೀತಿ ಮಜಾ ಇದೆ, ಅದನ್ನು ನೋಡಿ. भैया आप स्टूडेंट है क्या भैया? हाँ हम स्टूडेंट है बाकी हम क्लास में पढ़ते हैं? 7 में है। 7 में। हाँ, क्या सर। कर रहे थे यहाँ पर नानी घर से आ रहे थे। नानी घर से ऐसे हाँ, सर। कपड़ा वपड़ा खोल के? नहीं अभी सर लोग मारे तो हो गया। अच्छा सब लोग मारे हैं? हाँ, क्या देखने- कर रहे थे? हम कुछ नहीं आ रहे थे घर से, तो मतलब भीड़ देखे ना तो इधर आ गए थे, हमको जानकारी नहीं था। अच्छा सर काहे पकड़ लिए? क्या कर रहे अब थे? क्या पता, हमको नहीं जानकारी सर। पथराव कर रहे थे? अच्छा ये तो कह रहे सर पथराव कर रहे थे। हम नहीं कुछ नहीं सर, देख लीजिएगा, रिकॉर्डिंग में होगा तो देख लीजिएगा, हम गलत लाइन में नहीं है सर। क्या हो गया भैया? आँख से देखे हैं इसको पत्थर। ನೋಡಿ, ಈತ ಹೇಳ್ತಾ ಇದ್ದಾನೆ ಇವನು 7ನೇ ಕ್ಲಾಸ್ ವಿದ್ಯಾರ್ಥಿ ಅಂತೆ. ಗಡ್ಡ ಮೀಸೆ ಎಲ್ಲ ಬರ್ತಾ ಇದೆ. ಇವನು 7ನೇ ಕ್ಲಾಸ್ ವಿದ್ಯಾರ್ಥಿ ಸರ್, ನನ್ನನ್ನು ಬಿಟ್ಬಿಡಿ, ನಾನೇನು ಮಾಡಿಲ್ಲ ಅಂತ. ಆದರೆ ಪೊಲೀಸ್ನವ್ರು ಕೇಳ್ತಾ ಇಲ್ಲ, ಅವನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಬಾರಪ್ಪ ಸ್ಟೇಷನ್ಗೆ, ಅದು ಏನು ಹೇಳಬೇಕು ಸ್ಟೇಷನಲ್ಲೇ ಹೇಳು ಅಂತ. ಸೊ ಇವರೆಲ್ಲ ಪ್ರತಿಭಟನೆಯ ಸಂದರ್ಭದಲ್ಲಿ ಮಾಡಬಾರದ್ದನ್ನು ಮಾಡಿದ್ರು, ಆಡಬಾರದ್ದನ್ನು ಆಡಿದ್ರು. ಇದರ ಜವಾಬ್ದಾರಿ ಯಾರು ಹೊರಬೇಕು ಸ್ನೇಹಿತರೆ? ಪ್ರತಿಭಟನೆಗೆ ಯಾರು ಕರೆ ಕೊಟ್ರಲ್ಲ, ಸಂಸತ್ ಚಲೋ ಅಂತ ಯಾರು ಆಯೋಜನೆ ಮಾಡಿದ್ರಲ್ಲ, ಅವರು ಈ ನೈತಿಕ ಹೊಣೆ ಹೊರಬೇಕಲ್ವಾ? ಆದರೆ ಅವರು ಮಾಡ್ತಿರೋದೇನು? ಪ್ರತಿಭಟನೆ ಮುಗಿದ ತಕ್ಷಣ ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಇದೊಂದು ದೃಶ್ಯ ನೋಡಿ.
ನೋಡಿ, ಇಲ್ಲಿ ಇವರು ಸಂಭ್ರಮೋತ್ಸಾಹ ಆಚರಿಸ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಸೋ ಕಾಲ್ಡ್ ನಾಯಕರು ಯಾರು ಪ್ರತಿಭಟನೆಗೆ ಕರೆ ಕೊಟ್ಟರು, ಬನ್ನಿ ವಿದ್ಯಾರ್ಥಿಗಳೇ ಸರ್ಕಾರ ವಿರುದ್ಧ ಹೋರಾಡೋಣ ಅಂತ, ಯಾರು ಸಂಸತ್ ಚಲೋಗೆ ಮೈಕ್ ಹಿಡ್ಕೊಂಡು ವ್ಯಾನ್ ಮೇಲೆ ಕೂತ್ಕೊಂಡು ನಡೀರಿ ನುಗ್ಗಿ ಅಂತ ಹೇಳಿದ್ರು, ಅವರು ಒಂದು ಹೋಟೆಲ್ನಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ತಮ್ಮ ಕರೆಗೆ ಓಗೊಟ್ಟು ಬಂದಂತಹ ವಿದ್ಯಾರ್ಥಿಗಳ ಕಥೆ ಏನಾಯಿತು, ಅಲ್ಲಿ ನಡೆದಂಥ ಗಲಭೆಗಳಿಗೆ ಹೊಣೆ ಹೊರಬೇಕಾದವರು ನಾವಲ್ವಾ ಅನ್ನುವಂಥ ನೈತಿಕತೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ರತಿಭಟನೆ ಮಾಡಲಿಕ್ಕೆ ಒಂದಷ್ಟು ಜೋಶ್ ಬೇಕಲ್ಲ, ಅದಕ್ಕೆ ಇವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಆದರೆ ದೆಹಲಿ ಪೊಲೀಸ್ನವರು ಸೆಲೆಬ್ರೇಷನ್ ಮಾಡಲಿಕ್ಕೆ ಆಗಲ್ಲ. ಪ್ರತಿಭಟನೆ ಮುಗಿದ ತಕ್ಷಣ ಅವ್ರು ಸೆಲೆಬ್ರೇಷನ್ ಮಾಡ್ತಾ ಕೂರಲಿಲ್ಲ. ಆದರೆ ಅವರು ಮಾಡಿದ್ದೇನು ಗೊತ್ತಾ, ಆ ವ್ಯಾನ್ನಲ್ಲಿ ರೆಕಾರ್ಡ್ ಆಗಿತ್ತಲ್ಲ CCTVಯಲ್ಲಿ, ಅದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರು. ಅದನ್ನೆಲ್ಲ ನೋಡಿ ಅಲ್ಲಿ ಯಾರ್ಯಾರು ಬಂದಿದ್ದರು, ಯಾರ್ಯಾರ ಜಾತಕ ಏನು, ಅದೆಲ್ಲವನ್ನು ಜಾಲಾಡಿದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ಈ ವ್ಯಾನ್ ನಿಂತಿತ್ತು ಸ್ನೇಹಿತರೆ. ಆ ವ್ಯಾನ್ ಒಳಗಡೆ ಒಂದು ಡಾಟಾ ಸೆಂಟರ್ ಇದೆ. ಆ ಡಾಟಾ ಸೆಂಟರ್ನಲ್ಲಿ ಪ್ರತಿಯೊಬ್ಬರ ಮುಖಚರ್ಯೆ ದಾಖಲಾಗ್ತಾ ಹೋಗುತ್ತೆ. ಆ ವ್ಯಾನ್ ಮೇಲ್ಗಡೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಅದು ಹೆಂಗೆ ತಿರುಗುತ್ತೋ ಹಾಗೆಲ್ಲ ಫೋಟೋ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ. ಕ್ಲೋಸಪ್ ಬೇಕು ಅಂದರೆ ಕ್ಲೋಸಪ್ ಮಾಡ್ಕೋಬೋದು. ಆ ಫೋಟೋ ಇಟ್ಕೊಂಡು ಅದನ್ನು ಸೋಷಿಯಲ್ ಮೀಡಿಯಾಗೆ ಹಾಕಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಚೆಕ್ ಮಾಡಬಹುದು. ಅವರ ಜಾತಕ ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಅವರ ಜಾತಕ ಅಷ್ಟೇ ಅಲ್ಲ, ಅವರ ಅಡ್ರೆಸ್ಸು, ಅವರ ಫೋನ್ ನಂಬರು, ಅವ್ರ ಮೇಲೆ ಬೇರೆ ಇನ್ಯಾವುದಾದ್ರೂ ಕೇಸ್ ಇದೆಯಾ, ಇವರು ಪುಂಡ್ರ ಇಲ್ಲ ವಿದ್ಯಾರ್ಥಿಗಳ, ಪ್ರಾಮಾಣಿಕವಾಗಿ ಪ್ರತಿಭಟನೆಗೆ ಬಂದಿದ್ರಾ, ಒಂದು ಅಂದಾಜು ಸಿಕ್ಬಿಡುತ್ತೆ ಪೊಲೀಸ್ನವ್ರಿಗೆ. ಇದರ ಆಧಾರದ ಮೇಲೆಯೇ ಪೊಲೀಸ್ನವರು ಈಗ ಆ ದಾಂಧಲೆಕೋರರನ್ನು, ಆ ಗೂಂಡಾಗಳ ರೀತಿ ವರ್ತಿಸಿದವರನ್ನು ಹುಡುಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಟೆಕ್ನಾಲಜಿ ಇಟ್ಕೊಂಡ್ಮೇಲೆ ಪೊಲೀಸ್ನವ್ರಿಗೆ ಕೆಲಸ ಸುಲಭ ಅಲ್ವಾ? ಆ ಸುಲಭವಾದ ಕೆಲಸವನ್ನು ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ಇನ್ನೊಂದು ವಿಡಿಯೋ ನೋಡಿ. ಬಿಹಾರ್ ಪೊಲೀಸ್ನವ್ರು ಏನು ಕಡಿಮೆ ಇಲ್ಲ ಸ್ನೇಹಿತರೆ. ಬಿಹಾರದಲ್ಲೂ ಸಹ CJP ಪ್ರೊಟೆಸ್ಟ್ ಮಾಡಿತ್ತು. ಅಲ್ಲೂ ದೊಡ್ಡ ಮಟ್ಟದಲ್ಲಿ ದಾಂಧಲೆ ಆಗಿತ್ತು. ಅಲ್ಲೂ ಸಹ ಪೊಲೀಸ್ನವರು ಅವರ ಮನೆಗೇ ಹುಡುಕೊಂಡು ಹೋಗಿ ಮನೆಯಿಂದ ಹೊರಗೆ ಎಳ್ಕೊಂಡು ಬಂದು ಅವರನ್ನು ಸ್ಟೇಷನ್ಗೆ ಕರ್ಕೊಂಡೋದ್ರು. ಅದನ್ನು ನೋಡಿ. नाम क्या है? नाम क्या है भाई? क्या नाम है जी तुम्हारा? नाम पूछ रहा है खाली सभी हिंदू मुसलमान के ನೋಡಿ. ಸೊ ಯಾರ್ಯಾರ ಮೇಲೆ ಇವರಿಗೆ ಪೊಲೀಸ್ನವ್ರಿಗೆ ಇವರು ಗೂಂಡಾಗಳ ಪ್ರವೃತ್ತಿಯವರು ಅಂತ ಅನುಮಾನ ಬರುತ್ತೋ ಅಂಥವ್ರನ್ನೆಲ್ಲ ಪೊಲೀಸ್ನವರು ಎತ್ತಾಕೊಂಡು ಹೋಗ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಕೊಡಿ ಅಂತ. ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ಕಾನೂನು ಕ್ರಮ ಆಗೋದಂತೂ ಖಂಡಿತ. ಆದರೆ ಪ್ರಾಮಾಣಿಕವಾದಂಥ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ, ಪ್ರಾಮಾಣಿಕವಾಗಿ ನೀಟ್ ಅವ್ಯವಸ್ಥೆಯ ವಿರುದ್ಧ ಹೋರಾಡೋದಕ್ಕೆ ಬಂದಂತಹ ವಿದ್ಯಾರ್ಥಿಗಳು, ಅಮಾಯಕ ವಿದ್ಯಾರ್ಥಿಗಳು, ಇವ್ರಿಗೆ ಯಾವ ಗಂಧಗಳಿಯೂ ಗೊತ್ತಿಲ್ಲ. ಅಂಥವರ ಜೊತೆ ಪೊಲೀಸ್ನವರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ, ಇದೊಂದು ವಿಡಿಯೋ ನೋಡಿ. सर मैं बोलता हूँ देखो सर आपके सामने है बेटा ये क्या देख रहा है? इसलिए मैंने आपको कॉल किया था। ये जो ये गंदी वीडियोस देखता है, गंदी उसके बाद जो गंदे काम करता है। अभी कितनी उम्र है इसकी? सर 15 साल 15 साल का हो गया बेटा, ये सब क्या कर रहा है? 15 साल के उम्र में बता बेटा कोई जबरदस्ती बोलता है क्या ये सब करने को? ನೋಡಿ, ಇಲ್ಲಿ ಆ ವಿದ್ಯಾರ್ಥಿ 15 ವರ್ಷದ ಹುಡುಗ, ಅವನನ್ನು ಪೊಲೀಸ್ನವರು ಹೇಗೆ ಡೀಲ್ ಮಾಡ್ತಾ ಇದ್ದಾರೆ ಅವನ ಜೊತೆ, ಅವನಿಗೆ ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ನಿನಗಿನ್ನು 15 ವರ್ಷ, ಎಜುಕೇಷನ್ ಕಡೆ ಗಮನ ಕೊಡಪ್ಪ, ಈ ರೀತಿ ಕೆಟ್ಟ ಕೆಟ್ಟ ವೀಡಿಯೋಗಳನ್ನು ಮಾಡ್ತಾ ಇದೆಯಲ್ಲ ಅಂತ ಅವರ ತಂದೆ ತಾಯಿಗಳನ್ನು ಕರೆಸಿ ಅವ್ರ ಎದುರಿಗೆ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ಸೊ ಪೊಲೀಸ್ನವರ ಇನ್ನೊಂದು ಮುಖ ಈ ದೃಶ್ಯದಿಂದ ಅನಾವರಣ ಆಗಿದೆ ಸ್ನೇಹಿತರೆ. ಸೊ ಯಾರು ಪ್ರಾಮಾಣಿಕವಾದ ವಿದ್ಯಾರ್ಥಿಗಳಿದ್ರೋ ಅವರ ಜೊತೆ ಹೀಗೆ ನಡ್ಕೊಳ್ತಾ ಇದ್ದಾರೆ, ಯಾರು ಗಲಾಟೆ ಮಾಡಲೇಬೇಕು ಅಂತ ಬಂದು ಗೂಂಡಾಗಳ ಥರ ವರ್ತಿಸಿದ್ರೋ ಅವ್ರ ಜೊತೆ ಹಾಗೆ ನಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲ ದೃಶ್ಯಗಳಿಂದ ಕಂಡುಬರೋದೇನು ಅಂತಂದರೆ, ಗಲಭೆ ಮಾಡೋದಕ್ಕೆ ಬಂದವರು ಈಗ ತಪ್ಪಿತಸ್ಥ ಭಾವನೆಯಿಂದ ತೊಳಲ್ತಾ ಇದ್ದಾರೆ, ಶಿಕ್ಷೆ ಎದುರಿಸೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಆದರೆ ಪ್ರತಿಭಟನೆಗೆ ಕರೆ ಕೊಟ್ಟವರು ಮಾತ್ರ ಸೆಲೆಬ್ರೇಷನ್ ಮೋಡಲ್ಲಿದ್ದಾರೆ. ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದನ್ನು ದೇಶದ ವಿದ್ಯಾರ್ಥಿಗಳು ನಿರ್ಧಾರ ಮಾಡಬೇಕು.